ಅಯೋಧ್ಯೆ ಶ್ರೀರಾಮ ಮಂದಿರದಿಂದ ಹುಂಡಿ ಹಣದ ವಿಚಾರದಲ್ಲಿ ಪ್ರಶ್ನೆ ಎತ್ತಿರುವ ಬಿಜೆಪಿ ವಿರುದ್ಧ ಪ್ರತಿಭಟನೆ ನಡೆಸಲು ಹಾಗೂ ದಾವಣಗೆರೆಯಲ್ಲಿ ಲಕ್ಷಾಂತರ ರೂಪಾಯಿ ತೆರಿಗೆ ಬಾಕಿ ಉಳಿಸಿಕೊಂಡಿರುವ ವಿಚಾರವನ್ನು ಸಾರ್ವಜನಿಕರ ಗಮನಕ್ಕೆ ತರಲು ದಾವಣಗೆರೆ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಪಂಜಿನ ಮೆರವಣಿಗೆ ಹಮ್ಮಿಕೊಂಡಿದೆ ಎಂದು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ದಿನೇಶ್ ಕೆ ಶೆಟ್ಟಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜುಲೈ 26ರಂದು ಸಂಜೆ 6 ಗಂಟೆಗೆ ನಗರದ ಪಿಜೆ ಬಡಾವಣೆಯ ರಾಮಣ್ಕೋ ವೃತ್ತದಿಂದ ಶ್ರೀರಾಮ ದೇವಸ್ಥಾನದವರೆಗೆ ಪಂಜಿನ ಮೆರವಣಿಗೆ ನಡೆಯಲಿದೆ ಎಂದು ಹೇಳಿದರು. ಅಯೋಧ್ಯೆ ಶ್ರೀರಾಮನ ಹೆಸರಿನಲ್ಲಿ ಬಿಜೆಪಿಗರು ದಾವಣಗೆರೆಯಲ್ಲಿ ಲಕ್ಷಾಂತರ ರೂಪಾಯಿ ವಂಚಿಕೆ ಆಗ್ರಹಿಸಿ ಅದರ ಲೆಕ್ಕವನ್ನು ಸಾರ್ವಜನಿಕರಿಗೆ ನೀಡಿಲ್ಲ ಎಂದು ಆರೋಪಿಸಿದ ಅವರು ಬೆಳ್ಳಿ ಇಟ್ಟಿಗೆ ನಿರ್ಮಿಸುವುದಾಗಿ ಸಾರ್ವಜನಿಕರಿಂದ ಹಣ ಸಂಗ್ರಹಿಸಿ ಆ ಬೆಳ್ಳಿ ಇಟ್ಟಿಗೆಯ ವಿಚಾರದಲ್ಲಿಯೂ ಪಾರದರ್ಶಕತೆ ಇಲ್ಲ ಎಂದು ಟೀಕಿಸಿದರು. ಈ ಎಲ್ಲಾ ವಿಚಾರಗಳ ಕುರಿತು ಜನಜಾಗೃತಿ ಮೂಡಿಸುವ ಉದ್ದೇಶದಿಂದ ಪಂಜಿನ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ಎಂದರು. ಈ ಪಂಜಿನ ಮೆರವಣಿಗೆಗೆ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಎಚ್.ಜಿ. ಮಂಜಪ್ಪ ನೇತೃತ್ವ ವಹಿಸಲಿದ್ದು ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು, ಪ್ರತಿನಿಧಿಗಳು ಹಾಗೂ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದರು. ನಮ್ಮೆಲ್ಲರ ಆರಾಧ್ಯ ದೇವರಾದಂಥ ಅಯೋಧ್ಯೆ ರಾಮನ ಹುಂಡಿ ಕದ್ದ ಇವತ್ತು ಏನು ಅಯೋಧ್ಯೆಯಲ್ಲಿ 15-20 ವರ್ಷಗಳಿಂದ ದುಡ್ಡು ಕಲೆಕ್ಟ್ ಮಾಡಿ ಕೊನೆಗೆ ಅವರೇ BJP RSSನರ ಕಮಿಟಿ ಮಾಡಿ ಇವತ್ತೆಲ್ಲ ಅವ್ಯವಹಾರ ಆಗಿರೋದು ನಿಮಗೆಲ್ಲ ಗೊತ್ತಿರೋ ವಿಷಯ. ಹಲವು ಹುಂಡಿ ಕದ್ದಿರೋ ಜೊತೆಗೆ ಬೆಳ್ಳಿ ಬಂಗಾರ, ಅದ್ರ ಜೊತೆಗೆ BJP ಕಾರ್ಯಕರ್ತರು, RSS ಕಾರ್ಯಕರ್ತರು ಜಮೀನುಗಳನ್ನು ತೊಗೊಂಡು ಕಮ್ಮಿ ರೇಟಿಗೆ 2 ಲಕ್ಷ ತೊಗೊಂಡು ಕೋಟಿಗಟ್ಟಲೆ ಜಮೀನನ್ನು ಇವತ್ತು ಅಯೋಧ್ಯೆಯ ಟ್ರಸ್ಟಿಗೆ ಕೊಟ್ಟರಂತ ಕೂಡ ನಮಗೆಲ್ಲ ಗೊತ್ತಿರೋ ವಿಷಯ. ಅದಾಗಿ ಒಂದು 20 ತಿಂಗಳಿಂದ ಇವತ್ತು ನಡೀತಾ ಇದೆ. ಹಲವು ಹುಂಡಿ ಕದ್ದ ಪ್ರಕರಣಗಳು, ಅದಕ್ಕೆ ಎನ್ಕ್ವೈರಿ ಕೂಡ ಮಾಡ್ತಾ ಇದ್ದಾರೆ. ಚಂಪತ್ ರಾಯ್, ಇನ್ನೊಂದು 12 ಅನಿಲ್ ಮಿಶ್ರಾ, ಇವರ ಎನ್ಕ್ವೈರಿ ಕೂಡ ನಡೀತಾ ಇದೆ. ಅದ್ರ ಜೊತೆಗೆ ದಾವಣಗೆರೆಯಲ್ಲೂ ಕೂಡ ಈ ಹಲವು ಪಕ್ಷದವರು ಕೂಡ ನಾವು ದುಡ್ಡು ಕೊಟ್ಟಿದ್ದರು, ಚಿನ್ನ ಬೆಳ್ಳಿ ಕೊಟ್ಟಿದ್ರು, ಅದೆಲ್ಲ ನಾವು ಕೇಳೋಕ್ಕಲ್ಲ. ಆದರೆ ಬೆಳ್ಳಿ ಮಿಟಿಗೆಗಳನ್ನ ಇಟ್ಕೊಂಡು ಮೆರವಣಿಗೆ ಮಾಡಿ ಎಲೆಕ್ಷನ್ ಟೈಮ್ನಾಗೆ ರಾಜಕೀಯಕ್ಕೆ ಬಳಸ್ಕೊಂಡ್ರು, ಅದೇ ಒಂದು ಉದ್ದೇಶ ನಮಗಿರೋದು. ಅದಕ್ಕೆ ಬೇರೆ ಕೊಟ್ಟರೆ ದುಡ್ಡು ಕೊಟ್ಟಿರೋದು ಎಲ್ಲ ಪಕ್ಷದವರು ಕೊಟ್ಟರೆ ಎಲ್ಲರೂ ಕೊಟ್ಟಿದ್ದಾರೆ, ಅದರದ್ದೇ ನಮಗೇನು ಪ್ರಾಬ್ಲಮ್ ಇಲ್ಲ. ಆದರೆ ಬೆಳ್ಳಿ ಇಟ್ಟಿಗೆ 15-20 ವರ್ಷಗಳಿಂದ ಕಲೆಕ್ಟ್ ಮಾಡಿ ಮೆರವಣಿಗೆ ಮಾಡಿ ಎಲೆಕ್ಷನ್ ಟೈಮ್ನಾಗೆ ತ್ರಿಶೂಲ್ ಟಾಕೀಸ್ನ ಕಾರ್ಯಕ್ರಮ ಮಾಡಿದ್ರು ರಾಜಕೀಯ ಬೆಳೆ ಬೇಯಿಸ್ಕೊಳ್ಳೋಕ್ಕೆ. ಇವತ್ತು ಅದನ್ನು ಕೇಳಿದರೆ ನಾವು ಕೊಟ್ಟು ಬಂದೀವಿ ಅಂದರೆ ಒಂದು ಪ್ರೂಫ್ ಇಲ್ಲ. ಇವತ್ತು ಯಾರ ಒಬ್ಬರು ಬಂದರೆ ಫೋಟೋ ಹೊಡ್ಕೊಂತೀವಿ ನೀವು ಏನಾರು ಕೊಡ್ಬೇಕಾದ್ರೆ ಇಸ್ಕೋಬೇಕಾದ್ರೆ ಅಥವಾ ನಾವಾರ ಫ್ರೆಂಡ್ಸ್ ಇಬ್ಬರು ಸಿಕ್ಕರೆ ಫೋಟೋ ಹೊಡೆದು ವಾಟ್ಸಪ್ಗೆ ಹಾಕ್ತೀವಿ. ಇವತ್ತು ಅಂಥ ಒಂದು ಪ್ರೂಫ್ ಇಲ್ಲದೆ ದಾವಣಗೆರೆ ಬೆಳ್ಳಿ ಇಟ್ಟಿಗೆಗಳನ್ನು ಮಾರ್ಕೊಂಡಂಥ ದಾವಣಗೆರೆ ಯಶವಂತರಾವ್, ಚಂಪತ್ ರಾಯ್ ಅವರು, ಅವರ ತಂಡ ಏನೇನು ಈ ಬೆಳ್ಳಿ ಇಟ್ಟಿಗೆಗೆ ಮಾಡಿದ್ರೆ ಅದರ ದಾಖಲೆ ಕೊಡ್ರಿಂದ ಇನ್ನೂ ಕೊಟ್ಟಿಲ್ಲ. ದಾವಣಗೆರೆಯ ಯಶವಂತರಾವ್, ಚಂಪತ್ ರಾಯ್ ಅಂತ ನಾವು ಕೂಡ ಹೆಸರಿಟ್ಟಿದ್ದು. ನನಗೇನೋ ಹೇಳಿದಾನೆ, ಒಂದು ಸಬ್ಜೆಕ್ಟ್ ಹೇಳಿದಾನು, ನನಗೇನೋ ಏನು ಹೇಳಿದಾನೆ, ವರ್ಡ್ ಹೇಳಿದಾನೆ. ಆ ವರ್ಡ್ಗೆ ನಾನು ಅವ್ನು ಬೇಕಾದ್ರೆ ಮಾಮ ಆಗಿದ್ರೆ ನಾನು ರೆಡಿ ಇದ್ದೀನಿ, ಅವ್ನಿಗೆ ಹೇಳ್ರಿ ಯಶವಂತರಾಯ್ಗೆ. ಅವನೇನು ನನಗೊಂದು ವಾರ್ಡ್ ಹೇಳಿದಾನೆ, ಒಂದು ತಿಂಗಳು ನನಗೆ ಅಲ್ಲಿಂದ ಪ್ರೆಸ್ ಕಾನ್ಫರೆನ್ಸ್ ಬರೋಕ್ಕೆ ಟೈಮ್ ಆಗಿದ್ದಿಲ್ಲ. ಏನೋ ಒಂದು ಸಬ್ಜೆಕ್ಟ್ ಹೇಳಿದಾನೆ, ಏನೋ ಹೇಳಿದಾನೆ, ಮುಂದೆ ಹೇಳಲ್ಲ. ಅದೇನಾರಿದ್ರೆ ಅವ್ನು ಮಾಮ ಆಗೋದಿದ್ರೆ ನಾನು ರೆಡಿ ಇದ್ದೀನಿ. ಇಂಥವೆಲ್ಲ ಬಿಟ್ಟು ಬೆಳ್ಳಿ ಇಟ್ಟಿಗೆಗೆ ಮೆರವಣಿಗೆ ಮಾಡಿದೆ ಅಲ್ಲಪ್ಪ, ಅದ್ರ ದಾಖಲೆ ಕೊಡು, ದುಡ್ಡು ಕೊಟ್ಟಿದ್ದಾರೆ, ಯಾರ್ಯಾರು ಕೊಟ್ಟಿದ್ದಾರೆ ನನಗೂ ಗೊತ್ತು. ನಮ್ಮ ಕಾಂಗ್ರೆಸ್ನ ಸೋಗಿ ಶಾಂತಕುಮಾರ್ 30,000 ರೂಪಾಯಿ ಕೊಟ್ಟಿದ್ದಾರೆ, LD ಗೋಣಪ್ಪನವ್ರು 30,000 ಕೊಟ್ಟಿದ್ದಾರೆ, ಪ್ರವೀಣ್ ನನ್ನ ಜಾಧವ್ ಅವನನ್ನು 10,000 ರೂಪಾಯಿ ಕೊಟ್ಟಿದ್ದಾನೆ. ಅವನಿಗೆ ಫೋನ್ ಮಾಡಿ ಆ ಅವ್ಯಾಚ ಶಬ್ದಗಳು ಬೈದಾನೆ, ಏನ್ಲೇ ಮಾಡ್ತೀಯ ಮಾಡಲ್ಲ ನೋಡ ನೆಕ್ಸ್ಟ್ ದಿನ ಅಂತ. ಅದು ರೆಕಾರ್ಡ್, ಅದನ್ನು ಮುಂದಿನ ದಿನಗಳ ಬಿಡುಗಡೆ ಮಾಡ್ತೀವಿ. ಇವರೆಲ್ಲ ಬರೀ ರಾಮನ ಹೆಸರನ್ನ, ಬಡವರ ಹುಡುಗರನ್ನ, ಅಮಾಯಕರ ಹುಡುಗರನ್ನ, OBC ಹುಡುಗರನ್ನ, ಹಿಂದೂ ಉಳಿದ ಹುಡುಗರನ್ನ ಪ್ರಚೋದನೆ ಮಾಡಿ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತೆಲ್ಲ ಪ್ರಚೋದನೆ ಮಾಡಿ ಇವತ್ತೇನು ಇಷ್ಟು ದಿನ ರಾಜಕೀಯ ಮಾಡ್ಕೊಂಬಂದರು. ಇನ್ಮೇಲೆ ನಡೆಯಲ್ಲ. ಜನ ನಿಮಗೆ ತಕ್ಕ ಉತ್ತರ ಕೊಡ್ತಾರೆ. ಇಂಥವೆಲ್ಲ ದುಡ್ಡೇದು ಪಾರ್ಟಿ ಮಾಡೋದು, ಮಜಾ ಮಾಡೋದು, ಹೆಂಗೆ ಬೇಕಂಗೆ ಹುಡುಗರಿಗೆ ಅಮಾಯಕರಿಗೆ ಮಾತಾಡೋದು, ಲೀಡರ್ಸ್ಗಳಿಗೆ ಹೆಂಗೆ ಬೇಕಂಗೆ ಏಕವಚನದ ಮಾತಾಡೋದು, ನಮ್ಮ ಲೀಡರ್ಗಳಿಗೆ ಏಕವಚನದ ಮಾತಾಡ್ದ, ಹೆಂಗೆ ಬೇಕಂಗೆ ಮಾತಾಡ್ದ. ಹೋಗ್ಲಿದ್ದು ಒಂದು ತಿಂಗಳಿಂದ ಸುಮ್ಮನಿದ್ವಿ, ನಾವು ಮಾಡೋ ಒಂದು ತಿಂಗಳಾದ್ಮೇಲೆ ಸುಮ್ಮನಿದ್ವಿ. ಇವತ್ತು ಸಮಯ ಬಂದಿದೆ. ನಾಳೆ ಅದಕ್ಕೋಸ್ಕರ ದೊಡ್ಡ ಪ್ರತಿಭಟನೆಯನ್ನು ನಾವು ರಾಮಣ್ಕೋ ಸರ್ಕಲಿಂದ ಪಂಜಿನ ಮೆರವಣಿಗೆ, ಅಲ್ಲಿ ಅಯೋಧ್ಯೆಯಲ್ಲಿ ನಡೆದಂಥ ಹುಂಡಿ ಪ್ರಕರಣ, ದಾವಣಗೆರೆಯಲ್ಲಿ ಬೆಳ್ಳಿ ಕದ್ದ ಪ್ರಕರಣ ಎರಡನ್ನೂ ಕೂಡ ಇಟ್ಕೊಂಡು ನಾಳೆ ಸಾಯಂಕಾಲ 6 ಗಂಟೆಗೆ ರಾಮಣ್ಕೋ ಸರ್ಕಲಿಂದ ಅರುಣಾ ಸರ್ಕಲಿಂದ PJ ಹೋಟ್ಲಿಂದ ರಾಮದೇವ್ರ ದೇವಸ್ಥಾನದ ಹತ್ರ ಹನುಮಾನ ಪಠಣ ಮಾಡಿ ಅಲ್ಲಿ ಮುಕ್ತಾಯ ಮಾಡ್ತೀವಿ. ಅದಕ್ಕೆಲ್ಲ ತಮ್ಮ ಕಾರ್ಯಕರ್ತರೆಲ್ಲ ಬರ್ತಾರೆ, ಅದನ್ನು ಪ್ರಚಾರ ಪಡಿಸ್ಬೇಕು ಅಂತೇಳಿ ಕೇಳ್ಕೊಂಡು ನಾನು 2 ಮಾತು ಮುಗಿಸ್ತೀನಿ.